ನಮಸ್ಕಾರ ನಮ್ಮ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಇವಳೆ. ವೀಕ್ಷಕರೇ, ಬಾಗಲಕೋಟೆಯ ಉಪಚುನಾವಣೆಯ ರಂಗು ತುಂಬಾನೇ ಕಾವೇರಿರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೇರಿದಂತೆ ಪಕ್ಷೇತರ ಅಭ್ಯರ್ಥಿಗಳು ಕೂಡ ತಮ್ಮದೇ ಆಗಿರತಕ್ಕಂಥ ಒಂದು ನಿಟ್ಟಿನಲ್ಲಿ ಕ್ರಿಯಾಶೀಲರಾಗಿದ್ದಾರೆ. ಏನು ಬಿಸಿಲು ಮಳೆ ಅಂದೇನೆ ಹಗಲಿರುಳು ತಮ್ಮದೇ ಆಗಿರತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರ್ತಕ್ಕಂಥದನ್ನು ಕೂಡ ನಾವು ಕಾಣ್ತಾ ಇದೀವಿ. ಇವತ್ತಿನ ದಿನ ನಮ್ಮ ಒಂದು ಕಚೇರಿಗೆ ಬಂದಿರತಕ್ಕಂಥದ್ದು ಯಾರಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷದ ಏನು ಬಾಗಲಕೋಟೆಯ ಕಾರ್ಮಿಕ ವಿಭಾಗದ ಮಾಧ್ಯಮ ವಕ್ತಾರರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಪಡ್ಸಲಿಗೆ ಅವರು. ಸರ್, ಮೊದಲನೇದಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವಾಗ ಬಾಗಲಕೋಟೆ ಉಪಚುನಾವಣೆ ತುಂಬಾನೇ ರಂಗೇರಿರ್ತಕ್ಕಂಥದ್ದು. ಈಗ ತಮ್ಮ ಒಂದು ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಮತ್ತ ಪಾರ್ಟಿ ಪಕ್ಷದ ಅಭಿಮಾನಿಗಳಾಗಿರ್ಬೋದು ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಕ್ರಿಯಾಶೀಲರಾಗಿದ್ದಾರೆ? ಈ ಸರ್ತಿ ನಾವು ಕಾಂಗ್ರೆಸ್ ಏನು ಪ್ರಚಾರದ್ದು ನಡೆಸಿವಲ್ಲ, ಬೆಳಿಗ್ಗೆ ಮುಂಜಾನೆ 8 ಗಂಟೆಯಿಂದ ಮಧ್ಯಾಹ್ನ 1:30 ತನಕನೂ ನಮ್ಮ ಪ್ರಚಾರಕ್ಕ ಬಹಳ ಕೈ ಜೋಡಿಸ್ತಾ ಇದ್ದಾರೆ. ನಮ್ಮ ಸಾಕಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ. ಸಹೋದರಿಯರಾತು ಸಹೋದರರಾತು ಆಮೇಲೆ ಎಲ್ರು ಕೂಡಿಸಿ ಯಾವ್ದಾವ್ದು ಹೊಸ ಹೊಸ ಏರಿಯಾಗಳನ್ನ ಆಮೇಲೆ ಎಲ್ಲಾ ಕಡೆ ತೋರಿಸ್ಕೊಂಡು ಯಾರನ್ನೂ ಬಿಡ್ಲಾರ್ದ ನಾವು ಎಲ್ಲರಿಗೂ ಮನವೊಲಿಸಿ ನಮ್ಮ ಪಕ್ಷವನ್ನು ನಾವು ಹೆಂಗಾದ್ರೂ ಮಾಡಿ ಗೆಲ್ಲಿಸ್ಬೇಕಂತಂದು ಪಣ ತೊಟ್ಟಿದ್ದೇವೆ. ಈಗ ಜನತೆಯ ಮನವೊಲಿಸಿ ಪಕ್ಷವನ್ನು ಗೆಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯೋನ್ಮುಖರಾಗಿರ್ತಕ್ಕಂಥದ್ದನ್ನ ತಿಳಿಸಿದ್ರಿ ಸರ್. ಈಗ ನಮ್ಮ ಬಾಗಲಕೋಟೆಯ ಏನೋ ಒಂದು ಮತಕ್ಷೇತ್ರದ ಜನತೆ ನಮ್ಮ ಪಕ್ಷಕ್ಕೆ ಯಾಕೆ ವೋಟ್ ಹಾಕ್ಬೇಕು ಈ ಒಂದು ಉಪಚುನಾವಣೆಯಲ್ಲಿ? ಸರ್, ನಮ್ಮ ಪಕ್ಷಕ್ಕೆ ಯಾಕಂದ್ರೆ ಆಡಳಿತ ಪಕ್ಷವಾಗಿರೋದ್ರಿಂದ, ಆಮೇಲೆ ನಮಗೆ ವೋಟ್ ಅಂದ್ರೆ ವೋಟ್ ಹಾಕಿದ್ರೆ ಗೆದ್ರೆ ನಿಮ್ಮ ಕೆಲಸ ಕಾರ್ಯಗಳು ಇನ್ನೊಂದು ಸಸಾರವಾಗಿ ನಡೆಯುತ್ತವೆ ಅನ್ನೋದು ನಮ್ಮ ಇದು ಅದರ ಸಲುವಾಗಿ. ಆಮೇಲೆ ಇದು ಏನಂದ್ರೆ ಈಗ ಗ್ಯಾರಂಟಿ ಯೋಜನೆಗಳು ಜನಪರವಾಗಿದ್ದು ಶೋಷಿತರು ನಿರ್ಗತಿಕರು ಎಲ್ಲರ ಪರವಾಗಿರೋದ್ರಿಂದ ಹೀಗಾಗಿ ಗ್ಯಾರಂಟಿ ಯೋಜನೆಗಳಿಂದ ಎಷ್ಟೋ ಜನರಿಗೆ ಹೆಲ್ಪ್ ಆಗಿದೆ. ಹೆಚ್ಚು ಮಹಿಳೆಯರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಹೀಗಾಗಿ ಗೆಲ್ಸೋದ್ರಿಂದ ಇನ್ನೊಂದ್ ಸ್ವಲ್ಪ ಕೈ ಜೋಡಿಸಿದಂತಾಗುತ್ತೆ ನಮ್ಮ ಉಮೇಶ್ ಮೇಟಿ ಅವರಿಗೆ. ಈಗ ತಮ್ಮ ಒಂದಿಷ್ಟು ಯೋಜನೆಗಳ ಜನರಿಗೆ ಜನಪರವಾಗಿರ್ತಕ್ಕಂಥದ್ದನ್ನ ತಾವು ಹೇಳ್ತಾ ಇದ್ದೀರಿ ಸರ್. ಮತ್ತ ಅದರ ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಕೆಲವೊಂದಿಷ್ಟು ಏನು ಬಡವರು ನಿರ್ಗತಿಕರು ಶೋಷಿತರಿಗೂ ಕೂಡ ತುಂಬಾನೇ ಸಹಾಯಕ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರಿ ಸರ್. ಇವಾಗ ನಾವು ದೇಶಾದ್ಯಂತ ವಿಚಾರ ಮಾಡಿ ನೋಡಿದಾಗ ಏನು ಕಾಂಗ್ರೆಸ್ ಪಕ್ಷದ ಒಂದು ಕಡೆ ಅಸ್ತಿತ್ವ ಕ್ಷೀಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರಲ್ಲ, ಇದಕ್ಕೆ ತಾವೇನಂತೀರಾ? ಸರ್, ಕ್ಷೀಣಿಸ್ತಾ ಇಲ್ಲ ಸರ್. ನಮ್ಮ ಕೇಂದ್ರದಿಂದ ಅಂತಂದ್ರೆ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಮಾಡಿರೋ ಕೆಲಸ, ಆಮೇಲೆ ಎಲ್ರನ್ನು ಉತ್ಸಾಹದಿಂದ ಕೆಲಸ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಚಾರಗಳನ್ನ ತೋರ್ಪಡಿಸ್ತಿದ್ದಾರೆ. ಆಮೇಲೆ ಸಣ್ಣ ಸಮುದಾಯದ ಹಿಡಿದಿಂದ ಹಿಡಿದು ಎಲ್ರನ್ನು ಕೈ ಎತ್ತಿ ಹಿಡಿತಾ ಇದ್ದಾರೆ ನಮಗೆ. ಹೀಗಾಗಿ ರಾಹುಲ್ ಗಾಂಧಿ ಅವರಾಯ್ತು, ಪ್ರಿಯಾಂಕಾ ಗಾಂಧಿ ಅವರಾಯ್ತು, ನಮ್ಮ ಖರ್ಗೆ ಅವರಾಯ್ತು, ಎಲ್ರು ನಮ್ಮನ್ನ ಬಹಳ ಉತ್ಸಾಹ ಮೂಡಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚೆಚ್ಚಾಗಿ ನಾವು ಕಾಂಗ್ರೆಸ್ ಅನ್ನ ಸಂಘಟನೆ ಮಾಡ್ಬೇಕು ಅಂತ. ಒಂದ್ ವೇಳೆ ನೀವು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಗೆದ್ರಿ ಅಂತ ಇಟ್ಕೊಂಡು ಸರ್, ಹಾಗಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನ ಜನರಿಗೆ ತಲುಪಿಸ್ತೀರಾ? ನಿರ್ಗತಿಕರಿಗೆ, ಆಮೇಲೆ ಶೋಷಿತ ಸಮಾಜದವರಿಗೆ, ಶೋಷಿತ ವರ್ಗದವರಿಗೆ, ಇವರೆಲ್ಲರನ್ನು ಇನ್ನೂ ಒಂದಿಷ್ಟು ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಇನ್ನೂ ಒಂದಿಷ್ಟು ಸಹಾಯ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ನಮ್ಮ ಸರ್ಕಾರ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಇವಾಗ ನಾವು ಬಾಗಲಕೋಟೆ ಒಂದು ಮತಕ್ಷೇತ್ರಕ್ಕೆ ಬರೋಣ ಸರ್. ಈಗ ಏನು ಉಪಚುನಾವಣೆಗಿಂತ ಮುಂಚೆ ತಮ್ಮದೇ ಒಂದು ಪಕ್ಷದ ಅಭ್ಯರ್ಥಿ ಗೆದ್ದಿರ್ತಕ್ಕಂಥದ್ದು. ಈಗ HY ಮೇಟಿ ಅವರು ಶಾಸಕರಾಗಿದ್ರು. ಹಾಗಾದ್ರೆ ಆ ಒಂದು ಹಂತದಲ್ಲಿ ಆ ಒಂದು ವೇಳೆಯಲ್ಲಿ ಏನೆಲ್ಲ ಬಾಗಲಕೋಟೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿರ್ತಕ್ಕಂಥದ್ದು ಸರ್? ಸರ್, ಮೆಡಿಕಲ್ ಕಾಲೇಜ್ ಆಗಿದೆ, ಆಮೇಲೆ ಎಷ್ಟೋ ಹಳ್ಳಿಗಳಲ್ಲಿ ಮಂದಿರಕ್ಕೆ, ಆಮೇಲೆ ರಸ್ತೆ ಕಾಮಗಾರಿ, ಆಮೇಲೆ ಎಷ್ಟೋ ಗುಡಿ ಗುಂಡಾರಗಳಿಗೆ ಸಹಾಯ ಮಾಡಿರೋದಿದೆ, ಮಸೀದಿಗಳಿಗೆ ಸಹಾಯ ಮಾಡಿರೋದಿದೆ. ಹೀಗಾಗಿ ಇವಾಗ ಸರ್, ಈಗ ಕಾಂಗ್ರೆಸ್ ಪಕ್ಷ ಬಾಗಲಕೋಟೆ ಕಾಂಗ್ರೆಸ್ ಪಕ್ಷ ಅಂತ ಸರ್, ಈಗ ಏನು ಸಾಕಷ್ಟು ರೀತಿಯಲ್ಲಿ ನಾವು ಹಳ್ಳಿಗಳಿಗೆ ತುಂಬಾನೇ ಅಭಿವೃದ್ಧಿಕರವಾಗಿರ್ತಕ್ಕಂಥ ರೀತಿಯಲ್ಲಿ ಅನುದಾನ ಕೊಟ್ಟಿವಿ ಅಂತಕ್ಕಂಥ ಒಂದು ಮಾತನ್ನ ಪರೋಕ್ಷವಾಗಿ ತಿಳಿಸ್ತಾ ಇದಾರ. ಅದ್ರ ಜೊತೆಗೆ ಏನೋ ಈಗ ಒಂದು ಮೆಡಿಕಲ್ ಕಾಲೇಜನ್ನು ಕೂಡ ತರ್ತಕ್ಕಂಥದ್ರಿಂದ ತಿಳಿಸ್ತಾ ಇದ್ದೀರಾ. ಇವಾಗ ನಾವು ನೋಡೋಣ ಸರಿ, ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತಿನ ದಿನವರೆಗೂ ನೋಡಿದ್ರು ಭಿನ್ನ ಮತ ಸೃಷ್ಟಿಯಾಗಿರ್ತಕ್ಕಂಥದ್ದು ಮಾತಾಡ್ತಾ ಇದಾರ. ಬಂಡಾಯ ಅಭ್ಯರ್ಥಿಗಳು ಕೂಡ ಹೊರಗ ಬಂಡಾಯ ಹೇಳ್ತಕ್ಕಂಥದ್ದು ಕೂಡ ಮಾತಾಡ್ತಾ ಇದಾರ. ಇದಕ್ಕೆ ಸಂಬಂಧಪಟ್ಟಾಗ ತಾವ್ ಏನ್ ಸ್ಪಷ್ಟೀಕರಣ ಕೊಡ್ತೀರಿ ಸರ್?
ಸರ್, ಇದರಲ್ಲಿ ನಮ್ಮ ಪಕ್ಷದಲ್ಲಿ ಯಾವ್ದು ಬಂಡಾಯವಿಲ್ಲ. ಯಾರೇ ಬಂಡಾಯ ಹೋದ್ರೂ ಅವ್ರನ್ನ ಮನವೊಲಿಸಿ ನಮ್ಮ ಪಕ್ಷಕ್ಕೆ ಮತ್ತೆ ಕರೆತರೋ ಕೆಲಸವನ್ನು ನಮ್ಮ ಮುಖಂಡರು ಹಿರಿಯರು ಮಾಡ್ತಾರೆ. ಇವಾಗ ಭಿನ್ನಮತ ಅಂತಕ್ಕಂಥದ್ದು ಕೂಡ ಒಳಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಈಗ ಅಲ್ಲಿ ಗ್ರಾಮೀಣ ಕಾರ್ಯಕರ್ತರನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಕೂಡ ಎಲ್ಲೋ ಒಂದ್ ಕಡೆ ಆರೋಪ ಕೇಳಿ ಬಂದಿತ್ತು. ಸಾರ್ವಜನಿಕ ವಲಯದಲ್ಲಿ ಕೂಡ ಚರ್ಚೆ ಆಗಿತ್ತು. ಸೊ ಈ ಒಂದು ಭಿನ್ನಮತಕ್ಕೆ ಸಂಬಂಧಪಟ್ಟಂತೆ ತಾವು ಮತ್ತೆ ಏನಾದ್ರು ಸ್ಪಷ್ಟೀಕರಣ ಕೊಡ್ತೀರಾ ಸರ್? ಸರ್, ನಾವು ಭಿನ್ನಮತ ಎಲ್ಲೂ ಇಲ್ಲ. ನಮ್ಮ ಸಿಟಿನಲ್ಲಿ ನೋಡಿದ್ರೆ ಗ್ರಾಮೀಣ ಜನತೆ, ನಮ್ಮ ಉತ್ಸಾಹಿ ಯುವಕರು ಇನ್ನೂ ಹೆಚ್ಚಾಗಿ ನಮಗೆ ಸಂಘಟನೆ ಆಗ್ತಿದ್ದಾರೆ. ಆಮೇಲೆ ಎಲ್ಲ ಕಡೆ ಪಕ್ಷ ಸೇರ್ತಿದ್ದಾರೆ. ಖುಷಿ ತರೋ ವಿಷಯ ಇದೆ. ಎಲ್ಲೂ ಭಿನ್ನಮತ ಅಂತರೂ ಇಲ್ಲ ಅಂತ ನಮಗ ಅನಿಸಿದೆ. ಇವಾಗ ತಮ್ಮ ಕಾರ್ಯಕರ್ತರ ಬಗ್ಗೆ ಮತ್ತು ಏನು ಪಕ್ಷದ ಅಭಿಮಾನಿಗಳ ಬಗ್ಗೆ ಮಾತಾಡೋದಾದ್ರು ಮತ್ತಿನ್ನೇನು ಹೊಸ ವಿಷಯಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್ ಇಲ್ಲಿ? ಹೊಸ ವಿಷಯ ಅಂತಂತಂದ್ರೆ ನಾವು ಎಲ್ಲರೂ ಸಂಘಟನೆ ಮಾಡಿಕೊಂಡು ನಮ್ಮ ಪಕ್ಷವನ್ನು ಗೆಲ್ಲಿಸೋದೇ ನಮ್ಮ ಮೂಲ ಉದ್ದೇಶ. ಹೆಂಗಾದ್ರೂ ಮಾಡಿ ನಾವು ಗೆಲ್ಲಲೇಬೇಕಂತ ಅನ್ನೋದು. ನಾವು ಬಾಗಲಕೋಟೆಗೆ ಉಮೇಶ್ ಮೇಟಿ ಅವ್ರನ್ನ ಗೆಲ್ಲಿಸಿ ತರಬೇಕಾಗಿ ಎಲ್ರು ಪಣ ತೊಟ್ಟಿದ್ದೇವೆ, ಮಾಡ್ತೇವೆ. ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಕಾರ್ಯಕರ್ತರು ಮಾಡ್ತಿದ್ದಾರೆ. ಹಿರಿಯರು ಮುಖಂಡರು ನಮ್ಮನ್ನ ಉತ್ಸಾಹದಿಂದ ನೋಡ್ತಿದ್ದಾರೆ. ಅದು ಖುಷಿ ತರೋ ವಿಷಯ ನಮಗೆ. ಈಗ ತಾವು ತಮ್ಮ ಪಕ್ಷದ ಕೆಲವೊಂದಿಷ್ಟು ಹಿರಿಯರಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಕಾರ್ಯಕರ್ತರು ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ಅನುಕಂಪ ಆಧಾರಿತವಾಗಿರ್ತಕ್ಕಂಥ ಮಾತುಗಳನ್ನು ಹೇಳ್ತಾ ಇದಾರೆ. ಇಲ್ಲಿ ಅನುಕಂಪದ ಆಧಾರದ ಮೇಲೆ ಗೆಲ್ಲಿಕ್ಕೆ ಸಾಧ್ಯ ಇದೆಯಾ ಸರ್ ಬಾಗಲಕೋಟೆಯಲ್ಲಿ? ಯಾಕಪ್ಪ ಅಂದ್ರ ಬಾಗಲಕೋಟೆ ಬಿಜೆಪಿಯ ಭದ್ರಕೋಟೆ ಅಂತಕ್ಕಂಥ ಮಾತುಗಳು ಅವಾಗ ಕೇಳ್ತಾ ಇದ್ದು, ಕೊನೆ ಟೈಮ್ ಏನಪ್ಪಾ ಅಂದ್ರ ಅಲ್ಲಿ ಏನು ಒಬ್ಬ ವ್ಯಕ್ತಿ ಅಥವಾ ಒಬ್ಬರು ಅಭ್ಯರ್ಥಿ ಬಂಡಾಯ ಎದ್ದು ಚುನಾವಣೆಗೆ ನಿಂತಾಗ ಅಲ್ಲಿ ಏನು ಎಚ್ ವೈ ಮೇಟಿ ಅವರಿಗೆ ಗೆಲುವು ಸಿಕ್ಕಿರ್ತಕ್ಕಂಥದ್ದು ಕೂಡ ಒಂದು ವಿಶೇಷ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆದ್ರೆ ಈ ಸಾರಿ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾನ ಅಂತಕ್ಕಂಥದ್ದು ಇದೇನಾ ಸರ್? ಸರ್, 100% ಗೆಲ್ತಾರೆ. ಯಾಕಂದ್ರೆ ಎಚ್ ವೈ ಮೇಟಿ ಅವರ ಗುಣವೇ ಉಮೇಶ್ ಮೇಟಿ ಅಣ್ಣ ಅವ್ರ ಹತ್ರ ಇದೆ. ಯಾಕಂದ್ರೆ ಯಾರೇ ಕಾರ್ಯಕರ್ತರಾಗ್ಲಿ ಕರೆದು ಪಕ್ಕಕ್ಕೆ ಕೂಡಿಸ್ಕೊಂಡು ತಮ್ಮಲ್ಲಿದ್ದ ವಿಷಯಗಳನ್ನ ಅವರು ಚರ್ಚೆ ಮಾಡಿ ಸಹನೆಯಿಂದ ಕೇಳಿ ನಮ್ ಜೊತೆಗೂಡಿ ಉತ್ಸಾಹದಿಂದ ಕೆಲಸ ಮಾಡೋಣ ಅಂತಂದು ನಮ್ಮನ್ನ ಹುಮ್ಮಸ್ಸದಿಂದ ನೋಡ್ಕೋತಾರಲ್ಲ, ಅದು ನಮಗ ಇನ್ನೊಂದಿಷ್ಟು ಉತ್ಸಾಹ ಬರುತ್ತೆ. ಹೀಗಾಗಿ ನಾವು ಎಚ್ ವೈ ಮೇಟಿ ಅವರ ಮಗರಾದ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸ್ಬೇಕು, ಆಮೇಲೆ ಅವ್ರನ್ನ ತರ್ಬೇಕಂತ. ಈಗ ಒಂದ್ ಕಡೆ ನಾವು ನೋಡಿದಾಗ ಸರ್, ಈಗ ನಮ್ಮ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಇನ್ನಿತರ ಕೆಲವೊಂದಿಷ್ಟು ಮಂತ್ರಿ ವರ್ಗದವರು ಏನಪ್ಪಾ ಅಂದ್ರ ಇಲ್ಲಿ ಬಾಗಲಕೋಟೆಗೆ ಬಂದು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಈಗ ಕಾರ್ಯಕರ್ತರ ಜೊತೆ ಈ ರಾಜ್ಯ ನಾಯಕರು ಕೂಡ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನು ಹೊಂದಿದ್ದಾರೆ ಸರ್? ಸರ್, ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ, ಆಮೇಲೆ ಈ ಹಿಂದೆನೂ ನೋಡ್ತಾ ಇದ್ವಿ. ಅಷ್ಟೊಂದು ನಾವು ದೂರದಿಂದ ಅವ್ರನ್ನ ನೋಡ್ತಿದ್ವಲ್ಲ, ಹಾಗೇನಿಲ್ಲ. ನಮ್ಮ ನಾಯಕರು ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರು, ಡಿ ಕೆ ಶಿವಕುಮಾರ್ ಸಾಹೇಬ್ರು, ಆಮೇಲೆ ಸತೀಶ್ ಜಾರಕಿಹೊಳಿ ಸಾಹೇಬ್ರು, ತಿಮ್ಮಾಪುರ ಸಾಹೇಬ್ರು ಅತ್ಯಂತ ಅಗ್ದಿ ಹತ್ತಿರದಿಂದ ನಮ್ಮನ್ನೆಲ್ಲರನ್ನು ಕಾಣ್ತಾರೆ. ನಮಗದು ಭಾರಿ ಖುಷಿ ಪಡ್ತದೆ. ಆಮೇಲೆ MB ಪಾಟೀಲ್ ಸಾಹೇಬ್ರದು ಎಲ್ಲರೂ ಬಂದು ನಮ್ಮನ್ನ ಹತ್ತಿರದಿಂದ ನೀವು ಎಲ್ಲ ಹೀಗೆ ಕೆಲಸ ಮಾಡ್ಬೇಕು ಹಿಂಗೆ ಅಂತ ಹೇಳಿದಾಗ ನಮಗ ಹುಮ್ಮಸ್ ಇನ್ನೊಂದಿಷ್ಟು ಹೆಚ್ಚಿಗೆ ಬರ್ತದ. ನಾವ್ ಇನ್ನೊಂದು ಕೈ ಹೆಚ್ಚಿಗಿನ ಮುಗುಲ್ ಮುಟ್ತೀವಿ ಅಂತಂದು ನಮಗ ಆಶಯ ಅದ ರೀ. ಆಮೇಲೆ ಅವ್ರಲಿಂದ ನಮಗ ಉತ್ಸಾಹ ಇನ್ನೂ ಹೆಚ್ಚಾಗ್ತಿದೆ ಹೀಗಂತ ಹೇಳ. ಬಾಗಲಕೋಟೆಯ ತಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಬಗ್ಗೆ ಹೇಳೋದಾದ್ರ ಏನ್ ಹೇಳ್ತೀರಾ? ತಮ್ಗೆ ಯಾವ ರೀತಿಯಾಗಿ ಸಾಥ್ ಕೊಡ್ತಾ ಇರ್ತಕ್ಕಂಥದ್ದು? ಸರ್, ನಮ್ಗೆ ನಂಜನಮಠ ಸಾಹೇಬ್ರು, ಆಮೇಲೆ ನಾಗರಾಜ್ ಹದ್ಲಿ ಸಾಹೇಬ್ರು, ಆಮೇಲೆ ಪ್ರಕಾಶ್ ತಪ್ಶೆಟ್ಟಿ ಅವರು, ಆಮೇಲೆ ರಾಜು ಮಣ್ಣಿಕೇರಿ ಅಣ್ಣ ಅವರು, ಅವ್ರ ಸಹಯೋಗದಲ್ಲಿ ಸಿಕ್ಕಾಪಟ್ಟಿ ಹುರುಪ್ನಿಂದ ಹುಮ್ಮಸ್ನಿಂದ ಎಲ್ರು ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಮಲ್ಲಿಕಾರ್ಜುನ್ ಚರಂತಿಮಠ ಅವರು, ಮಲ್ಲಿಕಾರ್ಜುನ್ ಮೇಟಿ ಅಣ್ಣ ಅವರು, ಆಮೇಲೆ ಸಂತೋಷ್ ಹೊಕ್ರಾಣಿ ಅನ್ನೋರು ಎಲ್ರು ನಮಗೆ ನೀವು ಏನ್ ಕೆಲಸ ಮಾಡಿದ್ರು ಇನ್ನೂ ಒಂದಿಷ್ಟು ನಮಗ್ ಪ್ರೋತ್ಸಾಹ ನೀಡ್ತಿದ್ದಾರೆ. ಆಮೇಲೆ ಎಲ್ಲಿ ನೀವ್ ಹೇಳ್ತೀರಿ ಅಲ್ಲಿಗ ಹೋಗೊಂಡ್ ಬರ್ರಿ ಅಂತಂತಂದು ಉತ್ಸಾಹದಿಂದ ನೀವು ಎಲ್ಲೇ ಕರೆದ್ರು ಬಿಸಿಲಿರ್ಲಿ ಏನೇ ಇರ್ಲಿ ಬರೋಕ್ ರೆಡಿ ಆಗ್ತಾರೆ. ನಮಗ ಅದು ಇನ್ನೂ ಹುಮ್ಮಸ್ ಬರ್ತಾ ಇದೆ. ಎಷ್ಟೋ ಯುವಕರು ಒಂದ್ ಮಾತು ಹೇಳಿದ ತಕ್ಷಣ ಎಲ್ರು ಹುಮ್ಮಸ್ನಿಂದ ಕೆಲಸ ಮಾಡ್ತಿದ್ದಾರೆ. ಅದೇ ನಮ್ಗೆ ಖುಷಿ ತರೋ ವಿಷಯ ಆಗಿದೆ. ಆಮೇಲೆ ಹಿರಿಯರೆಲ್ಲ ನಮಗೆ ಇಷ್ಟೊಂದು ಪ್ರೋತ್ಸಾಹ ನೀಡ್ತಿದ್ದಾರೆ ಅಂತಂತಂದ್ರೆ ನಾವು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡ್ಬೇಕಂತ ಅನ್ನೋದು ಯುವಕರಲ್ಲಿ
ಆಶೆ ಹುಟ್ಟಿದೆ, ಆಮೇಲೆ ಉತ್ಸಾಹ ಬರ್ತಾ ಇದೆ. ಈ ಕೊನೆಯದಾಗಿ ನಮ್ಮ ಏನು ಬಾಗಲಕೋಟೆ ಮತಕ್ಷೇತ್ರದ ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಇದೊಂದ್ ಸರ್ತಿ ಉಮೇಶ್ ಅಣ್ಣ ಅವ್ರನ್ನ ಗೆಲ್ಲಿಸ್ ತಗೊಂಡ್ ಬನ್ನಿ. ಅವ್ರ ಕಾರ್ಯಗಳನ್ನು ನೀವು ನೋಡಿದ್ರಂತಂದ್ರೆ ಮುಂದಿನ ದಿನಮಾನದಲ್ಲಿ ನಿಮಗೆ ಅವ್ರ ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಬಂದು ಇನ್ನೂ ಕೆಲಸಗಳನ್ನು ಮಾಡಬಹುದು ಅಂತಂದು ನಾನು ಇಷ್ಟ ಮಾತ್ರ ಹೇಳ್ಬಹುದು. ಆಮೇಲೆ ಉಮೇಶ್ ಅಣ್ಣ ಮೇಟಿ ಅವರ ಕಾರ್ಯಗಳು, ಆಮೇಲೆ ಅವರು ಹತ್ತಿರದಿಂದ ನೋಡಿದ್ರೆ ಎಲ್ರು ಅವ್ರ ಅಣ್ಣತಮ್ಮಂದ್ರ ತರಾನೇ ನೋಡ್ತಾರೆ. ಹೀಗಾಗಿ ನಾನು ನಿಮಗೆ ಅಷ್ಟೇ ಹೇಳ್ಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಏನ್ ಈ ಒಂದು ಬಾಗಲಕೋಟೆ ಉಪಚುನಾವಣೆ ರಾಜ್ಯಾದ್ಯಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಏನು ಈ ಸ್ಟುಡಿಯೋಗೆ ಬಾಗಲಕೋಟೆ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ವಿಭಾಗದ ಮಾಧ್ಯಮ ವಕ್ತಾರರಾಗಿರ್ತಕ್ಕಂಥ ರಮೇಶ್ ಪಡಸಲಗಿ ಅವರು ಕೂಡ ಬಂದು ತಮ್ಮ ಅಭಿಪ್ರಾಯವನ್ನ ತಿಳಿಸಿರ್ತಕ್ಕಂಥದ್ದು. ಹೀಗೆ ನೋಡ್ತಾ ಇರಿ ನಮ್ಮ ಜರ್ನಲಿಸ್ಟ್ ಹನುಮಂತ ಐಹೊಳೆ ಚಾನೆಲ್ ನ. ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ.